ನಿನ್ನೆ ಪೂಲ್ಕೊಂಡ್ಲಪಲ್ಲಿ ಗ್ರಾಮದಿಂದ ನನ್ನ ಹೆಸರು ಕೃಷ್ಣ ಅಂತ ನಿನ್ನೆ ಕೇಬಲ್ ಕಳ್ತನ ಆಗಿದೆ ನಮ್ಮೂರಲ್ಲಿ. ಬೇಜವಾಬ್ದಾರಿಯಿಂದ ಗೋನ್ಪಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಬೇಜವಾಬ್ದಾರಿಯಿಂದ ಕಳ್ಳನನ್ನು ಹಿಡ್ಕೊಂಬಂದು ಕೊಟ್ಟಿದ್ದೀವಿ. ಅವರು ಯಾವುದೇ ಕ್ರಮ ತಗೊಂಡಿಲ್ಲ, ನೆಗ್ಲೆಕ್ಟ್ ಆಗಿ ಬಿಟ್ಟು ಕಳಿಸಿದ್ದಾರೆ. ಇದರ ಮೇಲೆ ಮೇಲಧಿಕಾರಿಗಳವರೆಗೂ ಹೋಗಬೇಕು ಅಂತ ನಾವು ರೈತರೆಲ್ಲನೂ ಕೇಳ್ಕೊತಾ ಇದ್ದೀವಿ ಸರ್. ನಿಮ್ಮಲ್ಲಿ ನಾವು ಮನವಿ ಮಾಡ್ತಾ ಇದ್ದೀವಿ, ನ್ಯಾಯ ಒದಗಿಸ್ಕೊಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಅವ್ರ ಹೆಸರು ಮುನ್ರಾಜು ಅಂತ, ಪೊಲೀಸ್ ಅವ್ರ ಹೆಸರು. ದಯವಿಟ್ಟು ಒಂದು ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು, ಇದು ಬೇಜವಾಬ್ದಾರಿಯಿಂದ ಯಾವುದೇ ಕಾರಣಗಳಿಂದ ಬೇಜವಾಬ್ದಾರಿಯಿಂದ ಕೆಲಸ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಿಮ್ಮಲ್ಲಿ ನಾನು ಮನವಿ ಮಾಡಿ ಕೇಳ್ಕೊಳ್ತಾ ಇದ್ದೀವಿ ಸರ್. ಯಾವಾಗ ಕೇಬಲ್ ಕಳ್ತನ ಆಗಿರೋದು? ರಾತ್ರಿ ಆಗಿರೋದು ಸರ್, ರಾತ್ರಿ 2:30 ಯಾವ ಊರಲ್ಲಾಗಿದೆ? ಪೂಲ್ಕೊಂಡ್ಲಪಲ್ಲಿ ಮತ್ತು ಬೈರ್ಗಾನ್ಪಲ್ಲಿ, ಬಚ್ಚರೆಡ್ಗಾರಪಲ್ಲಿ, ಹೊಸಡಿಯಾದಲ್ಲಿ ಆಗಿರೋದು. ಒಂದು 5-6 ಸಲಿವರೆಗೂ ಆಗ್ತಾಯಿದೆ, ಯಾವಾಗಲೂ ಸಿಕ್ಕಿಲ್ಲ ಕೇಬಲ್ಲು. ನಿನ್ನೆ ಸಿಕ್ಕಿದೆ ಸರ್, ನಮ್ಮ ಫ್ರೆಂಡು ಶೆಡ್ಡಲ್ಲಿ ಸಿಕ್ಕಿದೆ. ದಯವಿಟ್ಟು ಇದನ್ನು ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ ಮನವಿ ಮಾಡ್ತಾಯಿದ್ದೀವಿ ಸರ್. ಎಷ್ಟು ಜನ ಕಳ್ಳರು ಸಿಕ್ಕಿದ್ರು? ಒಬ್ಬರೇ ಕಳ್ಳರು ಸಿಕ್ಕಿದ್ರು ಸರ್. ನೀವೇನು ಮಾಡಿದ್ರಿ ಕಳ್ಳನ ಕರ್ಕೊಬಂದು ಪೊಲೀಸ್ ಸ್ಟೇಷನ್ಗೆ ಒಪ್ಪಿಸಿ ನಾವು ಹೋಗಿದ್ದೀವಿ ಸರ್. ನಾವು ಮೆಡಿಕಲ್ ಚೆಕಪ್ ಮಾಡ್ತೀವಿ, ಬೆಳಗ್ಗೆ ನಿಮ್ಗೆ ಇನ್ಫಾರ್ಮೇಷನ್ 10 ಗಂಟೆಗೆ ಕೊಡ್ತೀವಿ ಅಂತ ಹೇಳಿದರು. ಯಾವುದೇ ಕಾರಣಕ್ಕೂ ನಮಗೆ ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ಕಳಿಸ್ಕೊಟ್ಟಾದಮೇಲೆ ನಮಗೆ ಇನ್ಫಾರ್ಮೇಷನ್ ಮಾಡಿದ್ದಾರೆ ಸರ್. ಅಧ್ಯಕ್ಷರಾಗಿರ್ತಕ್ಕಂಥ ಭಾಗ್ಯ ಸರ್ಕಾರ ಕಲ್ಪಿಸಿದೆ. ಯಾಕೆಂದ್ರೆ ಜವಾಬ್ದಾರಿ ಇದೆ. ಇವತ್ತು ಕನ್ನಡ ಭವನ ಕಟ್ಟಬೇಕು, ಪುರಸಭಾ ಭವನ ಕಟ್ಟಬೇಕು, ರಂಗಮಂದಿರ ಪೂರ್ತಿ ಮಾಡಬೇಕು. ಈ ಪಾರ್ಕಲ್ಲೆಲ್ಲ ಕಿತ್ತಾಗ್ತಾ ಇದ್ದಾರೆ. ಈ ಪಾರ್ಕ್ ಹೊಸದಾಗಿ ಕಟ್ಟಬೇಕಲ್ಲ, ಪಾರ್ಕನ್ನು ಹೊಸದಾಗಿ ಮಾಡಬೇಕು, ಡಬಲ್ ರಸ್ತೆಗಳು ಮಾಡಬೇಕು, ಬೈಪಾಸ್ ರಸ್ತೆ ಮಾಡಬೇಕು, KGF ಅಲ್ಲಿ ಇಂಡಸ್ಟ್ರೀಸ್ ದಾಸವಾಳ ತರ ಮಾಡಬೇಕು, ಟೌನ್ಶಿಪ್ ಮಾಡಬೇಕು. ಈ ಜೊತೆಯಲ್ಲಿ ತಾಲೂಕು ಪಂಚಾಯತ್ ಆಫೀಸನ್ನು ಅವ್ರು ಕತ್ಕೊಂಡಿದ್ದಾರೆ. ನಮ್ಮ EO ಅವರು ನಮ್ಮದು ಮನಸ್ಸು ಮಾಡ್ತಾ ಇಲ್ಲ ಅಂತ ಈ ತಿಂಗಳಲ್ಲಿ ಅವರು ನಿಮ್ಮ